ಹಲೋ ಹಾಯ್ ನಮಸ್ಕಾರ. ನಾವು ತುಂಬಾ ಪೇಪರ್ ಪ್ಲೇಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಅಥವಾ ವುಡನ್ ಪ್ಲೇಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅದನ್ನು ಯೂಸ್ ಮಾಡಿದ ತಕ್ಷಣ ಎಸೆಯೋದಕ್ಕಿಂತ ಅದರಲ್ಲಿ ಒಂದು ಕ್ರಾಫ್ಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ನಮಗೆ ಬೇಕಾಗಿರೋದು 2 ಪ್ಲೇಟ್ಸು, ಒಂದು ಕಂಪ್ಲೀಟಾಗಿರೋದು ಬೇಕು, ಇನ್ನೊಂದು ಪ್ಲೇಟ್ನ ನಾವು ಅರ್ಧಕ್ಕೆ ಅರ್ಧ ಕಟ್ ಮಾಡ್ಕೊಳ್ತೀವಿ. ಅದಕ್ಕೆ ನೀವು ಕ್ಲೀನಾಗಿ ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆಯೋ ಅದನ್ನು ಯೂಸ್ ಮಾಡಬೇಕು. ಬ್ಲೇಡ್ ಅಂದರೆ ಬ್ಲೇಡು ಅಥವಾ ಸಿಸರ್ ಅಂದರೆ ಸಿಸರ್, ಎರಡರಲ್ಲಿ ಯಾವುದಾದ್ರೂ ಒಂದು ಕ್ಲೀನಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಆಗಿದ ತಕ್ಷಣ ಅದರಲ್ಲಿ ಏನಾದರೂ ಎಕ್ಸಸ್ ಏನಾದರೂ ಇತ್ತು ಅಂದರೆ ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ಕೊಂಡು ಇವಾಗ ಕಂಪ್ಲೀಟಾಗಿರೋವಂಥ ಪ್ಲೇಟ್ನ ಕೆಳಗಿಟ್ಟು ಅದರ ಮೇಲೆ ನಾವು ಅರ್ಧ ಕಟ್ ಮಾಡಿರೋ ಪ್ಲೇಟ್ನ ಹಾಕ್ತೀವಿ. ಅದಕ್ಕೆ ನಮಗೆ ಬೇಕಾಗಿರೋದು ಫೆವಿಕೋಲ್ ಸಿಗುತ್ತೆ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಇರುತ್ತೆ. ಅದನ್ನು ಕ್ಲೀನಾಗಿ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಈ ಅರ್ಧ ಕಟ್ಟಾಗಿರೋವಂಥ ಪ್ಲೇಟ್ನ ಅದ್ರ ಮೇಲೆ ಕೂರಿಸಿ ಒಂದು ಸ್ವಲ್ಪ ಒತ್ತಿ ಇಟ್ಕೊಂಡ್ರೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಿದ್ರೆ ಇಟ್ವಿ ಅಂದರೆ ಬೇಗನೆ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಏನಂದರೆ, ಇನ್ನೊಂದು ಅರ್ಧ ಇತ್ತಲ್ಲ ಅದನ್ನು ಒಂದು ಸಣ್ಣದಾಗಿ ಪೀಸ್ ಥರ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ. ಈ ಕಟ್ ಮಾಡ್ಕೊಂಡಿದ್ದ ತಕ್ಷಣ ಕಲರ್ ಪೇಪರ್ಸ್ ಸಿಗುತ್ತೆ. ಆ ಕಲರ್ ಪೇಪರ್ಸ್ನಲ್ಲಿ ನಿಮಗೆ ಈ ಗಿಡಗಳಿಗೆ ಬೇಕಾಗಿರುವಂಥ ಕಲರ್ಸ್ ಯಾವುದಾದ್ರು ಗ್ರೀನ್ ಆ್ಯಂಡ್ ಡಿಫ್ರೆಂಟ್ ಕಲರ್ ಆಫ್ ಫ್ಲವರ್ಸ್ಗೆ ಬೇರೆ ಬೇರೆ ಕಲರ್ ಶೀಟ್ಸ್ನ ತೊಗೊಳ್ಳಿ. ಅದನ್ನು ನಾವು ಕ್ಲೀನಾಗಿ, ಆವಾಗ ಗ್ರೀನ್ನ ತೊಗೊಂಡ್ವಿ ಅಂದರೆ ಗ್ರೀನ್ನ ನಾವು ಹುಲ್ಲಿನ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಕಟ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ನೀವು ಡೈರೆಕ್ಟಾಗಿ ಕಟ್ ಮಾಡ್ಕೊಂಡ್ರೂ ನೋ ಪ್ರಾಬ್ಲಮ್. ಇಲ್ಲ ಕೆಲವೊಬ್ಬರು ಡ್ರಾ ಮಾಡಿದ್ರೇ ನಮ್ಗೆ ಕಟ್ ಮಾಡೋಕ್ಕಾಗತ್ತೆ ಅನ್ನೋರು ಡ್ರಾ ಮಾಡ್ಕೊಳ್ಳಿ, ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಆಗಿದ ತಕ್ಷಣ ಅದಕ್ಕೆ ಫೆವಿಕೋಲ್ ಹಾಕಿ ನಾನು ಮುಂಚೆನೇ ಕಟ್ ಮಾಡಿಟ್ಟಿದ್ನಲ್ಲ ಸಣ್ಣ ಪೀಸು, ಆ ಪೀಸ್ ಮೇಲೆ ಕ್ಲೀನಾಗಿ ಅಂಟಿಸ್ಕೋಬೇಕು. ಸೊ ಇದೇ ಥರ ಡಿಫ್ರೆಂಟ್ ಶೇಪಲ್ಲಿ ಹುಲ್ಲಿನ ಆಕಾರದಲ್ಲೇ ಉದ್ದ ಚಿಕ್ಕದು ಆ ಥರ ಕಟ್ ಮಾಡಿಕೊಂಡು ಒಂಚೂರು ಸ್ಪೇಸ್ ಇಲ್ದಿರಂಗೆ ಕ್ಲೀನಾಗಿ ಫಿಲ್ ಮಾಡಿ. ಫಿಲ್ ಆಗಿದ ತಕ್ಷಣ ಇವಾಗ ನನಗೆ ಫ್ಲವರ್ ಮಾಡಬೇಕಾಗಿತ್ತು. ಫ್ಲವರ್ಗೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರೋ ಕಲರ್ಸು ರೆಡ್, ಆರೆಂಜು ಮತ್ತು ಪಿಂಕು. ಇದನ್ನು ನೀವು 4 ಫೋಲ್ಡಿಂಗ್ಸ್ ಮಾಡ್ಕೋಬೇಕು ಶೀಟ್ಸ್ನ. ನೀವು ಒಂದೊಂದು ಶೀಟ್ನ 4 ಫೋಲ್ಡಿಂಗ್ ಮಾಡಿ ಅದ್ರ ಮೇಲೆ ಒಂದು ಫ್ಲವರ್ದು ಡ್ರಾ ಮಾಡ್ಕೊಂಡ್ರಿ ಅಂದರೆ ಕಟ್ ಮಾಡಿದ ತಕ್ಷಣ ನಿಮಗೆ 4 ಫ್ಲವರ್ಸ್ ಸಿಕ್ಬರುತ್ತೆ. ಕ್ಲೀನಾಗಿ ಡ್ರಾ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಬೇರೆ ಬೇರೆ ಫ್ಲವರ್ಸ್ ಮಾಡೋವಂಥ ಆಸೆಗಳಿರುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ಯಾವ ಫ್ಲವರ್ಸ್ ಬೇಕನ್ಸುತ್ತೋ ಆ ಥರ ಫ್ಲವರ್ ಡಿಸೈನ್ನ ನೀವು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ನಾನು 3 ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಪಿಂಕ್ ಕಲರ್ ತೊಗೊಂಡಿರೋದು, ಪಿಂಕ್ ಕಲರ್ ಮೇಲೆ ಕೂಡ ನಾನು ಬೇರೆ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದ ತಕ್ಷಣ ಅದರ ಮಧ್ಯೆ ನಾವು ಬೇರೆ ಕಲರಲ್ಲಿ ರೌಂಡ್ ಸರ್ಕಲಲ್ಲಿರುವಂಥ ಒಂದು ಕಲರ್ನ ಅಂಟಿಸ್ಬೇಕಾಗುತ್ತೆ. ಸೊ ಈ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದು ಪೇಪರ್ ಪೀಸಸ್ ಇತ್ತಲ್ಲ ಉಳಿದಿರೋದು, ಅದರಲ್ಲಿ ಸಣ್ಣಗೆ ರೌಂಡ್ ಕಟ್ ಮಾಡಿಕೊಂಡೆ ಅದನ್ನು ಮಧ್ಯಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಕಾಣಿಸಿದ್ರೆ ನಮಗೆ ಫ್ಲವರ್ ಥರನೇ ಕಾಣಿಸುವಂಥ ಕ್ರಾಫ್ಟ್ ಸಿಕ್ಬಿಡುತ್ತೆ. ಇವಾಗ ಇದು ಡ್ರೈ ಆಗಿದೆ. ಇದ್ರ ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈ ಫ್ಲವರ್ಸ್ಗೆ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ಯಾವ ಜಾಗಕ್ಕೆ ಬೇಕಾಗುತ್ತೋ ಆ ಜಾಗಕ್ಕೆ ಅಂಟಿಸ್ಕೊಳ್ಳಿ. ಆದರೆ ಒಟ್ಟಿನಲ್ಲಿ ಅದು ಫಿಲ್ ಆಗಿರೋ ಥರ ಇರಬೇಕು. ನೋಡೋದಕ್ಕೆ ಒಂದು ಗ್ರಾಸ್ ಮೇಲೆ ಹೂವು ಕೂತಂಗೆ ಇರಬೇಕು, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾನು ಫೈನಲ್ ಆಗಿ ಅನಿಸ್ತಾ ಇರೋಂಥ ಫ್ಲವರ್ ಮುಗೀತು. ಇವಾಗ ನೋಡಿ, ಇದನ್ನು ನೋಡೋದಕ್ಕೆ ಒಂದು ಗ್ರಾಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಈ ಗ್ರಾಸ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಅಂಟಿಸಿರೋ ಅಂಥ ಪೇಪರ್ ಪ್ಲೇಟ್ಸ್ ಅಥವಾ ವುಡನ್ ಪ್ಲೇಟ್ಸ್ನ ತೊಗೊಂಡೆ. ಇದು ನಾನು ಸ್ಟಿಕ್ಕರ್ ಮನೇಲಿ ಇದ್ದಿದ್ದ ಕಾರಣಕ್ಕೆ ನಾನು ಬಟರ್ಫ್ಲೈ ಸ್ಟಿಕ್ಕರ್ಸ್ನ ಸುಮ್ಮನೆ ಡೆಕೋರೇಟಿವ್ ಪರ್ಪಸ್ಗೆ ಅಂಟಿಸ್ತಾ ಇದ್ದೀನಿ. ಇಲ್ಲ ತುಂಬ ಜನಕ್ಕೆ ಕೈಯಲ್ಲೇ ಡ್ರಾ ಮಾಡೋವಂಥ ಹ್ಯಾಬಿಟ್ಸ್ ಇರುತ್ತೆ, ನೀವು ಕ್ಲೀನಾಗಿ ಡ್ರಾ ಮಾಡ್ಕೋಬೋದು. ನೀವು ಯಾವ ಥರ ಬೇಕಾದರೂ ಫೇಸ್ ಆದರೂ ಮಾಡ್ಕೋಬೋದು ಅಥವಾ ಸ್ಮೈಲೀಸ್ ಮಾಡ್ಕೋಬೋದು. ಇಷ್ಟೊಂದು ಆಪ್ಷನ್ಸ್ ಇದೆ. ನಾನು ಈ ಗ್ರಾಸ್ನ ಏನು ಮಾಡ್ತಾ ಇದ್ದೀನಿ ಅಂದರೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ವ, ಹಾಫ್ ಆಫ್ ದ ಪೀಸ್ ಮಾಡ್ಕೊಂಡಿದ್ನಲ್ವ, ಅದರಲ್ಲಿ ಅಂಟಾಕ್ತಾ ಇದ್ದೀನಿ. ಸೊ ದಟ್ ಏನಾಗುತ್ತೆ ಅಂದರೆ, ಇವಾಗ ತೋರಿಸ್ತೀನಿ. ಇಲ್ಲಿ ಅಂಟಿಸ್ಕೊಂಡ್ರೆ ಕ್ಲೀನಾಗಿ
ನನಗೆ ಹಿಂದೆ ಪೆನ್ನು ಪೆನ್ಸಿಲು ಇಡೋವಂಥ ಜಾಗ ಸಿಗುತ್ತೆ. ಇನ್ನೊಂದು ಇವಾಗ ಇದನ್ನು ಹ್ಯಾಂಗ್ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಇರುತ್ತೆ, ಯಾವ ಥರ ಥ್ರೆಡ್ ಇದ್ರೂ ಪರವಾಗಿಲ್ಲ. ನಾನು ಬ್ರೌನು ಇದಕ್ಕೆ ಸೂಟ್ ಆಗುತ್ತೆ ಅಂತ ನಾನು ಬ್ರೌನ್ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ. ಹೋಲ್ ಮಾಡಿಬಿಟ್ಟು ಕ್ಲೀನಾಗಿ ಕಟ್ಕೊಳ್ಳಿ ಎರಡೂ ಕಡೆ. ಸೊ ಹೋಲ್ ಮಾಡಿ ಕ್ಲೀನಾಗಿ ಕಟ್ಟಿದ ತಕ್ಷಣ ನನಗೆ ಹ್ಯಾಂಗ್ ಮಾಡೋದಕ್ಕೆ ಒಂದು ಬುಟ್ಟಿ ಥರ ಸಿಗುತ್ತೆ ನೋಡಿ. ಅಲ್ಲಿ ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ನಿಮ್ಮ ಕೈಗೆ ನಿಮ್ಮ ಮಕ್ಕಳು ತುಂಬ ಅವ್ರ ರೂಮ್ಸಲ್ಲಿ ಪೆನ್ನು ಪೆನ್ಸಿಲೆಲ್ಲ ಬಿಟ್ಟಿರ್ತಾರೆ, ಸ್ಕೇಲೆಲ್ಲ, ಅದನ್ನೆಲ್ಲ ಅದರೊಳಗೆ ನೀವು ತುಂಬಿಸ್ಬಿಟ್ರಿ ಅಂದರೆ ಒಂದು ಕ್ಲೀನಾಗಿ ಸೇಫಾಗಿರುವಂಥ ಜಾಗ ಸಿಗುತ್ತೆ ನಮಗೆ. ಡೆಕೋರೇಟಿವ್ ಆಗು ಕಾಣಿಸುತ್ತೆ. ಪೆನ್ ಪೆನ್ಸಿಲೆಲ್ಲ ಇದ್ದರೆ ಅದರಲ್ಲಿ ತುಂಬಿಸ್ಕೊಳ್ಳೋಕ್ಕೂ ಆಗುತ್ತೆ. ಸೊ ಈ ಥರ ನೀವು ರೂಮಲ್ಲಿ ಅಥವಾ ಹಾಲಲ್ಲಿ ಹ್ಯಾಂಗ್ ಮಾಡಿಬಿಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ನೋಡೋರಿಗೆ ಇದು ಡೆಕೋರೇಟಿವ್ ಥರ ಕಾಣಿಸುತ್ತೆ.